ಆಗಿದೆ ಡಿ-ಗ್ಯಾಂಗ್ ಬಳಸಿದ್ದ ಲಾಠಿ ಮೆಗ್ಗಾರ್ ಹಗ್ಗದ ಫೋಟೋ ರೇಣುಕಾ ಸ್ವಾಮಿಗೆ ಮೆಗ್ಗಾರ್ನಿಂದ ಶಾಕ್ ಕೊಟ್ಟು ಕ್ರೌರ್ಯ ಮೆರೆಯಲಾಗಿತ್ತು. ಅದು ಕೂಡ ನಾಯಿಗಳಿಗೆ ಶಾಕ್ ನೀಡೋದಕ್ಕೆ A9 ಧನ್ರಾಜ್ ಬಳಸ್ತಾ ಇದ್ದಂತ ಮೆಗ್ಗಾರ್ ನಾಯಿಗಳಿಗೆ ಶಾಕ್ ಕೊಡೋದಕ್ಕೆ ಅಂತಾನೆ ಆತ ಇದನ್ನ ಪರ್ಚೇಸ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ನಾಯಿಗಳಿಗೆ ಶಾಕ್ ನೀಡುವ ಮೆಗ್ಗಾರ್ನಿಂದ ರೇಣುಕಾ ಸ್ವಾಮಿಗೆ ಶಾಕ್ ಕೊಡಲಾಗಿತ್ತು. ಇನ್ನು ಲಾಠಿ ಪುಡಿ ಪುಡಿಯಾಗುವಂತೆ ದರ್ಶನ್ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿತ್ತು. ಹಲ್ಲೆಯ ನಂತರದಲ್ಲಿ ರೇಣುಕಾ ಸ್ವಾಮಿಯ ದೇಹದ ಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಬಟ್ ಬ್ಲರ್ ಮಾಡದೇನೆ ಹಾಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಆ ದೇಹದ ಸ್ಥಿತಿ. ಯಾವುದರಿಂದೆಲ್ಲ ಹಲ್ಲೆ ಮಾಡಲಾಗಿತ್ತು ಅಂತ ಒಂದು ಮೆಗ್ಗಾರ್, ಅದು ಮೆಗ್ಗಾರ್ ದೊಣ್ಣೆಯ ರೀತಿಯಲ್ಲಿದೆ, ನೀವು ನೋಡಬಹುದು. ಶಾಕ್ ಕೊಡೋದಕ್ಕೆ ಇದನ್ನ ಬಳಸಿದ್ರು. ನಾಯಿಗಳಿಗೆ ವಾಕಿಂಗ್ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡುವಂತ ಒಂದು ಸಂದರ್ಭ ಇದ್ದಾಗ ಅವುಗಳನ್ನ ಓಡಿಸೋದಕ್ಕೆ ಇವನ್ನೆಲ್ಲ ಬಳಸ್ತಾರಂತೆ. ಬಟ್ ಆ ರೀತಿಯಾದಂತ ಮೆಗ್ಗಾರನ್ನ ಬಳಸಿ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಡ್ಲಾಗಿತ್ತು. ಅದರ ಜೊತೆಗೆ ಲಾಠಿ ಪುಡಿ ಪುಡಿಯಾಗಿದೆ. ಈ ಲಾಠಿ ಅಲ್ಲೇ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಬಳಿ ಇತ್ತಂತೆ. ಆ ಲಾಠಿನ ತಗೊಂಡು ಲಾಠಿ ಪುಡಿಯಾಗೋವರೆಗೂ ಕೂಡ ಇವರು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆಯ ನೋವಿಗೇನೆ ರೇಣುಕಾ ಸ್ವಾಮಿ ಮೃತಪಟ್ಟಿರೋದು ವರದಿಯಲ್ಲಿ ದೃಢವಾಗಿದೆ. ಗಮನಿಸಬಹುದು ಈ ಕೃತ್ಯ ನಡೆದ ದಿನದಿಂದಲೂ ಈವರೆಗಿನ ಬೆಳವಣಿಗೆಗಳು ಏನೇನಾಗ್ತಾ ಇದೆ ಅಂತ. ಈಗ ಈ ಹಲ್ಲೆಗೆ ಬಳಸಿರುವಂತ ವಸ್ತುಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಯಾವ್ಯಾವ ವಸ್ತುಗಳನ್ನ ಬಳಸಿ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೊಟ್ಟರು, ಹಲ್ಲೆಯನ್ನ ನಡೆಸಿದ್ರು ಅನ್ನೋದು ಗಮನಿಸ್ತೀರಿ.